ಈ ಕಾಂಗ್ರೆಸ್ ಒಂದು 2-3 ಕಾನ್ಸ್ಟಿಟ್ಯೂನ್ಸಿ ಅಷ್ಟೇ ಸ್ವಲ್ಪ ಗದ್ದಲ ಪದಲಾಗಿತ್ತು. ಅಲ್ಲಿ ಇಲ್ಲೇ ಇಲ್ಲಲ್ರಿ, ಟಿಕೆಟ್ ಕೇಳೋರು ಯಾರಿಲ್ಲ, ನೀವು ಗೊಂದಲ ಯಾಕಾಗುತ್ತೆ? ನೀವು ಹೆಂಗೆ ಕಂಪೇರ್ ಮಾಡ್ತೀರಾ? ಎಷ್ಟು ಕ್ಷೇತ್ರದಲ್ಲಿ ಕ್ಲೇಮೆಂಟ್ ಇಲ್ಲ, ಅದಕ್ಕೆ ಅವ್ರ ಮಕ್ಕಳು ನಿಲ್ಲಿಸೋ ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಮಂತ್ರಿಗಳು ಸುಧಾ ನಿಲ್ಲಕ್ತಾ ಇರಲಿಲ್ಲ. ಮಕ್ಕಳು ಅನಿವಾರ್ಯವಾಗಿ ನೀವು ಮಕ್ಕಳು ನಿಲ್ಲಿಸ್ತಾರಂತ ಅಂದ್ರೆ ಮಂತ್ರಿಗಳು ನಿಲ್ಲ ಅಂತ ಹೇಳಿದ್ರು, ನಿಂತರ ಸೋತರ ನಮ್ದು ಇದು ಸೀಟು ಹೋಗುತ್ತೆ ಅಂತ ಹೇಳಿ. ಹಂಗಂದ್ರೆ ನಿಮ್ಮ ಕ್ಯಾಂಡಿಡೇಟ್ ನಿಮ್ದ ಜವಾಬ್ದಾರಿ ಗೆಲ್ಸೋದು ಅಂದಾಗ ಹೆಂಗಿದ್ರು ನಾವು ಗೆಲ್ಸ್ಬೇಕಲ್ಲ, ನಮ್ಮ ಮನೆಯವ್ರು ನಿಲ್ಸೋಣ ಅಂತ ನಿಲ್ಸಿದ್ದಾರೆ. ಪಾಪ ಅವ್ರದ್ದೇನು ತಪ್ಪಿದೆ, ಮಂತ್ರಿಗಳದ್ದೇನು ತಪ್ಪಿದೆ. ಬಟ್ ಈ ಸಲ ಹೈಯೆಸ್ಟ್ ಶೆಕೆ ರೀ. ಹೌದು, ಟೆಂಪರೇಚರ್. ಈ ಟೆಂಪರೇಚರ್ ನಾವು ಹುಬ್ಳಿ ಒಳಗೆ ಲೈಫ್ನಾಗ ನೋಡಿರ್ಲಿಲ್ಲ. ಇಲೆಕ್ಷನ್ ಕಾವ್ನಲ್ಲಿ ಈ ಕಾವು ಅನ್ಸೋದಿಲ್ಲ. ಜನ ಬರ್ತಾರೆ, ಮಾತಾಡ್ತಿರ್ತೀವಿ, ಏನೋ ಆಗುತ್ತೆ. ಕಾರಣ ಕುಂತ್ಕೂಳೆ ಒಂದು ಸ್ವಲ್ಪ ನಿಂಬೆ ಹಣ್ಣು ನೀರಿರ್ತದೆ, ಸಕ್ಕರೆ ಉಪ್ಪಕ್ಕಿ. ಮೋದಿದು ಹೆಂಗಾಯ್ತು ದಾವಣಗೆರೆ? ಚೆನ್ನಾಗಾಯ್ತು, ಭಾಳ ಚೆನ್ನಾಗಾಯ್ತು. ಅದು ನೋಡ್ರಿ, ಈಶ್ವರಪ್ಪನ ಮಗಂದು ಎಂತ ಗೊಂದಲ ಆಗ್ಬಿಡ್ತು. ಅವ್ರು ಓಡಾಡ್ತಿದ್ರ ಇಲ್ಲೇ ಮೊದಲು ಒಂದು 6 ತಿಂಗಳು ಓಡಾಡಿದ್ರು. ಹಾಂ, ಅಸೆಂಬ್ಲಿ ಇಲೆಕ್ಷನ್ ಆಗಿ 1-2 ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ರು. ಈಗ ಉದಾಸಿ ಅವ್ರು ಬಂದಿರ್ತಾರೆ ಕ್ಯಾಂಪೇನ್ ಬಂದಿದೆ. ಮೂಲ ಪ್ರಶ್ನೆ ಬರೀ ಲಿಂಗಾಯತ್ ವೋಟ್ ಬ್ಯಾಂಕು ಅದ್ರ ಶಿಫ್ಟಿಂಗ್ ಅನಾಲಿಸಿಸ್ ಮಾಡ್ತೀರಿ. ಬ್ಯಾಕ್ವರ್ಡ್ ಕ್ಲಾಸ್ನು ಶಿಫ್ಟ್ ಆಗ್ತಾ ಇರ್ತದೆ ಈಕ್ವಲಿ. ವಿಲೇಜ್ ಲೆವೆಲಲ್ಲಿ ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ಇದ್ದೇ ಇರ್ತದೆ ಪೊಲಿಟಿಕಲ್. ಬಹಳಷ್ಟು ಬ್ಯಾಕ್ವರ್ಡ್ ಕ್ಲಾಸ್ ವೋಟು ಪ್ರಾರಂಭದಲ್ಲಿ ಬರ್ತಿರ್ಲಿಲ್ಲ ಬಿಜೆಪಿಗೆ. ಈಗ 1-2 ZP ಇಲೆಕ್ಷನ್ ಅದೆಲ್ಲ ಆದಮೇಲೆ ಮತ್ತು ಎಸ್ಪೆಷಲಿ ನರೇಂದ್ರ ಮೋದಿ ಅವ್ರು ಬಂದಮೇಲೆ ಬಹಳಷ್ಟು ಶಿಫ್ಟಿಂಗ್ ಅಲ್ಲಿನೂ ಇದೆ. ಎರಡನೇದಾಗಿ ಲಿಂಗಾಯತ್ಸ್ ವೋಟ್ ಬ್ಯಾಂಕ್ ಯಾವಾಗಲೂ ಒಂದು ರೀತಿಯಲ್ಲಿ ಪ್ರಬುದ್ಧವಾಗಿ ಪೊಲಿಟಿಕಲ್ ಆಗಿ ಥಿಂಕ್ ಮಾಡುವಂಥದ್ದು. ಅಸೆಂಬ್ಲಿ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳನ್ನು ಖಂಡಿತವಾಗೂ ಅವರು ತಗೊಳ್ತಾರೆ, ಅದು ಸ್ಥಾನಿಕವಾಗಿ ಇದುವಾಗಿ. ಬಟ್ ದಿಸ್ ಈಸ್ ನ್ಯಾಷನಲ್ ಇಲೆಕ್ಷನ್ ಅನ್ನುವಂಥದ್ದು ಕಾಮನ್ ಲಿಂಗಾಯತಿಗೆ ಗೊತ್ತಿದೆ. ಕಾಮನ್ ಲಿಂಗಾಯತಿಗೆ ಇಟ್ ಈಸ್ ವೆರಿ ವೆಲ್ ನೋನ್, ಯಾಕಂದ್ರೆ ನಾವು ಭಾಳಷ್ಟು ಇಂಟ್ರಾಕ್ಷನ್ ಮಾಡ್ತೀವಲ್ಲ. ಸೊ ದೇ ಆರ್ ವಿತ್ ಮೋದಿ. ಈ ಮೋದಿ 10 ವರ್ಷದ ಪಾಲಿಸಿದ ಹೈಯೆಸ್ಟ್ ಇಂಪ್ಯಾಕ್ಟ್ ಈಗ ನಿಮ್ಮ ಕ್ಷೇತ್ರದ ಹಳ್ಳಿ ಜನರ ಮೇಲೆ ಏನಾಗೈತೆ ಅಂತೀರಿ? ನೋಡಿ, ಹಳ್ಳಿ ಜನರ ಮೇಲೆ ಒಂದು ಮನೆಗಳು, ಎರಡನೇದ್ದು ಶೌಚಾಲಯಗಳು, ಮೂರನೇದ್ದು ಉಜ್ವಲ ಗ್ಯಾಸ್. ಇದು ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ನಾಲ್ಕನೇದ್ದು ಕೋವಿಡ್ ಸಂದರ್ಭದಲ್ಲಿ ಮೋದಿಯ ಅದು 10 kg ಅಕ್ಕಿಯಿಂದ ಹಿಡಿದು ಹಲವಾರು ಜನ ಲೋನ್ ತೊಗೊಂಡವ್ರಿಗೆ ಮಾಫಿ ಮಾಡೋದಾಗಲಿ ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡೋದಾಗಲಿ, ಸಣ್ಣ ಎಂಟರ್ಪ್ರಿನರ್ಸ್ ಬ್ಯಾಂಕಿನ ಸಾಲ ತೊಗೊಂಡವ್ರು ಹಳ್ಳಿಯಲ್ಲಿ, ಅವ್ರಿಗೆ ಭಾಳ ಹೆಲ್ಪ್ ಆಗಿದೆ. ಥರ್ಡು ಮುದ್ರಾ ಯೋಜನೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕರ್ನಾಟಕದಲ್ಲಿ 60 ಲಕ್ಷಕ್ಕಿಂತ 66-67 ಲಕ್ಷ ಯುವಕರಿಗೆ ಮುದ್ರಾ ಲೋನ್ ಸಿಕ್ಕಿದೆ. ಒಂದೊಂದು ಕ್ಷೇತ್ರದಲ್ಲಿ 20,000, 30,000, 40,000 ಜನಕ್ಕೆ ಮುದ್ರಾ ಲೋನ್ ಸಿಕ್ಕಿದೆ. ಅವರೆಲ್ಲ ಸಣ್ಣ ಪುಟ್ಟ ಎಂಟರ್ಪ್ರೈಸ್ ಮಾಡ್ತಾ ಇದ್ದಾರೆ. ಆಮೇಲೆ ಈ FPOಗಳಾಗಿದ್ದಾವೆ. FPO ನಾವು ದೇ ಹ್ಯಾವ್ ಸ್ಟಾರ್ಟೆಡ್ ಬಿಕಮ್ ಅ ವೆರಿ ಗುಡ್ ಎಂಟರ್ಪ್ರೈಸಸ್, ಮಾರ್ಕೆಟು ಅದೆಲ್ಲ. ಆಮೇಲೆ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆ, ಆ ಕಾಲಕ್ಕೆ ಬೀಜ ಗೊಬ್ಬರಕ್ಕೆ ಅನುಕೂಲ ಆಗ್ತಾ ಇದೆ ಸಣ್ಣ ಪ್ರಮಾಣದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.